ಶಿಕ್ಷಕ ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು MDM ಲಾಗಿನ್ನಲ್ಲಿ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳ SNF ಇನ್ಫಾರ್ಮೇಷನನ್ನು ಹೇಗೆ ಫಿಲ್ಅಪ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ರಿಪೋರ್ಟನ್ನು ನಾವು ಪಡಿಬೇಕಾಗುತ್ತೆ ಆ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಾಗಿ ಫಸ್ಟಿಗೆ ನಾವೇನು ಮಾಡ್ತೀವಿ, MDM ಲಾಗಿನ್ ಎಂದು ಸರ್ಚ್ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನೋಡಿ, MDM ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ STS ಲಾಗಿನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ. ಇಲ್ಲಿ ನಾವು ಲೆಫ್ಟ್ ಟಾಪಲ್ಲಿರುವಂತಹ 3 ಅಡ್ಡಗೆರೆಗಳ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ 3 ಅಡ್ಡಗೆರೆಗಳ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಅನೇಕ ಆಪ್ಷನ್ಸ್ಗಳು ಓಪನ್ ಆಗ್ತಾ ಇದೆ. ಜಸ್ಟ್ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಬರೋಣ. ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ನೋಡಿ, SNF ಫಾರ್ ಅಕ್ಟೋಬರ್ ಡಿಸೆಂಬರ್ 2025 ರಿಪೋರ್ಟ್, SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್ ಡಿಸೆಂಬರ್ 2025, ಅಕ್ಟೋಬರ್ ಟು ಡಿಸೆಂಬರ್ 2025 ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ, ತಾವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಫಸ್ಟಿಗೆ ಅಕಾಡೆಮಿಕ್ ಇಯರ್ ಕೊಟ್ಟಿದ್ದಾರೆ 2025-26 ಸ್ಟೇಟ್, ಡಿಸ್ಟ್ರಿಕ್ಟ್, BRC, CRC, ಸ್ಕೂಲ್. ಆಮೇಲೆ ಚೂಸ್ ಕ್ವಾರ್ಟರ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏರೋ ಮಾರ್ಕ್ ಮೂಲಕ. ಚೂಸ್ ಕ್ವಾರ್ಟರ್ನಲ್ಲಿ ಬೈ ಡಿಫಾಲ್ಟ್ ಆಗಿ ಏನು ಬರ್ತಾ ಇದೆ, ಥರ್ಡ್ ಕ್ವಾರ್ಟರ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬೈ ಡಿಫಾಲ್ಟ್ ಆಗಿ ಬರ್ತದೆ. ಹೀಗೆ ನಾವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಟೇಬಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆಮೇಲೆ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ಈ ಒಂದು ಮಂತ್ಗಳಲ್ಲಿ ಅನ್ನೋದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು, ಸರಿನಾ. ಸೊ ಆಮೇಲೆ ಮ್ಯಾಕ್ಸಿಮಮ್ ಅಲೌಡ್ ಡೇಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಮಂತಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ ಅಂದರೆ ಅಕ್ಟೋಬರಲ್ಲಿ 9, ಆಮೇಲೆ ನವೆಂಬರಲ್ಲಿ 25, ಡಿಸೆಂಬರಲ್ಲಿ 26 ವರ್ಕಿಂಗ್ ಡೇಸ್ಗಳು, ಅದು ಮ್ಯಾಕ್ಸಿಮಮ್ ನಂಬರಲ್ಲೇ. ಬಟ್ ನಮ್ಮ ಸ್ಕೂಲ್ನಲ್ಲಿ ಆ ಪ್ರತಿಯೊಂದು ತಿಂಗಳಲ್ಲಿ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ಅನ್ನೋದನ್ನು ಇಲ್ಲಿ ನಾವು ಮಾಹಿತಿ ತುಂಬಬೇಕಾಗುತ್ತೆ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಶಾಲೆಯಲ್ಲಿ ವರ್ಕಿಂಗ್ ಡೇಸ್ 8, ಮತ್ತು ನವೆಂಬರ್ ತಿಂಗಳಲ್ಲಿ 23, ಮತ್ತು ಡಿಸೆಂಬರ್ ತಿಂಗಳಲ್ಲಿ 25 ವರ್ಕಿಂಗ್ ಡೇಸ್. ಸೊ ನಮ್ಮ ಶಾಲೆಗೆ ತಕ್ಕಂತೆ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ಅನ್ನೋದನ್ನು ನಾವು ಸರ್ಚ್ ಮಾಡಿಬಿಟ್ಟು ಇಲ್ಲಿ ಮಾಹಿತಿಯನ್ನು ನಾವು ತುಂಬಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಾಲಮಲ್ಲಿ ನೋಡಿ, ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ಅಂದರೆ ಆ ಒಂದು ತಿಂಗಳಲ್ಲಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಒಂದು ಹಾಜರಾತಿಯ ಒಂದು ಪ್ರಮಾಣ, ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಆ ಒಂದು ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗುತ್ತೆ ನಾವು. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಒಟ್ಟಾರೆಯಾಗಿ 538 ಅಟೆಂಡೆನ್ಸ್ ಒಂದು ಸಂಖ್ಯೆಯಲ್ಲಿದೆ, ಮತ್ತು ನವೆಂಬರ್ ತಿಂಗಳಲ್ಲಿ 1740, ಮತ್ತು ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಒಟ್ಟಾರೆಯಾಗಿ ಹಾಜರಾತಿ 1715. ಅಂದರೆ ಪ್ರತಿದಿನ, ಫಾರ್ ಎಕ್ಸಾಂಪಲ್ 80 ವಿದ್ಯಾರ್ಥಿಗಳಿಗೆ ಪ್ರತಿದಿನ ಒಂದಿನ 60 ಮಕ್ಕಳು ಬರ್ತಾರೆ, ಒಂದಿನ 70 ಮಕ್ಕಳು ಬರ್ತಾರೆ, ಒಂದಿನ 79 ಮಕ್ಕಳು ಬರ್ತಾರೆ. ಈ ರೀತಿಯಾಗಿ ಒಟ್ಟಾರೆ 23 ವರ್ಕಿಂಗ್ ಡೇಸಲ್ಲಿ, ಅಂದರೆ ಅಕ್ಟೋಬರಲ್ಲಿ ಹೇಳಬೇಕಾದ್ರೆ 8 ವರ್ಕಿಂಗ್ ಡೇಸ್ ಇದೆ. ಸೊ ಪ್ರತಿದಿನ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಇಂಟು 8, ಈ ರೀತಿ ಆದರೆ ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಈ ಒಂದು ಸಂಖ್ಯೆ ನಮಗೆ ಬರುತ್ತೆ. ಸೊ 538, 1740, ಆಮೇಲೆ ಡಿಸೆಂಬರ್ನಲ್ಲಿ 1715 ವಿದ್ಯಾರ್ಥಿಗಳು ಒಂದು ಅಟೆಂಡೆನ್ಸ್ ಹಾಜರಾತಿಯಾಗಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ನಮಗೆ ಈ ಟೋಟಲ್ ಅಟೆಂಡೆನ್ಸ್ ಎಲ್ಲಿಂದ ಪಡಿಬೇಕು ಅಂತಂದರೆ, ಇದೇ ಒಂದು ಆಪ್ಷನಲ್ಲಿ MDM ಬೆನಿಫಿಷಿಯರಿ ಅನ್ನುವಂಥ ಆಪ್ಷನ್ನಲ್ಲಿ ನಾವು ಪ್ರತಿ ತಿಂಗಳ ಒಂದು ಅಟೆಂಡೆನ್ಸನ್ನು ನಾವು ಪಡಿಬಹುದು. ಆ ಒಂದು ಅಟೆಂಡೆನ್ಸನ್ನು ಟೋಟಲ್ ಮಾಡಿಬಿಟ್ಟು ಇಲ್ಲಿ ನಾವು ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ಕಾಲಮಲ್ಲಿ ಈಸಿಯಾಗಿ ಹಾಕೋಕ್ಕೆ ಆಗುತ್ತೆ. ಈಗ ನೆಕ್ಸ್ಟ್ ವರ್ಕ್ ಏನಿದೆ ಅಂತಂದರೆ, ಕ್ಯುಮ್ಯುಲೇಟಿವ್ ಎಗ್ ಕನ್ಸ್ಯೂಮ್ಡ್, ಅಂದರೆ ಒಟ್ಟಾರೆ 538 ಒಂದು ಅಟೆಂಡೆನ್ಸ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ಗಳನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಬನಾನಾಸನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಈ ಒಂದು ಮಾಹಿತಿಯನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ. ಅದೇ ರೀತಿಯಾಗಿ 1740 ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಇನ್ಫಾರ್ಮೇಷನನ್ನು ಫಿಲಪ್ ಮಾಡಿದ್ದಾನೆ. ಅಕ್ಟೋಬರ್ ತಿಂಗಳಲ್ಲಿ ಒಟ್ಟಾರೆ 538 ಅಟೆಂಡೆನ್ಸ್ನಲ್ಲಿ 338 ವಿದ್ಯಾರ್ಥಿಗಳು, ಅಂದರೆ 538ರಲ್ಲಿ 338 ಎಗ್ಸನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು 200 ಬನಾನನ್ನು ಕನ್ಸ್ಯೂಮ್ ಮಾಡಿದ್ದಾರೆ. ಆಮೇಲೆ 1740 ಅಟೆಂಡೆನ್ಸ್ನಲ್ಲಿ ಒಟ್ಟಾರೆಯಾಗಿ 1150 ವಿದ್ಯಾರ್ಥಿಗಳು ಎಗ್ಸನ್ನು ಕನ್ಸ್ಯೂಮ್ ಮಾಡಿದ್ದಾರೆ. ಆಮೇಲೆ 590 ವಿದ್ಯಾರ್ಥಿಗಳು ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಮಾಹಿತಿ ನೋಡಿದಾಗ ಒಟ್ಟಾರೆ ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ನೋಡಿ 1715 ಇದೆ. ಇದರಲ್ಲಿ 1115
ಸಂಖ್ಯೆಯಲ್ಲಿ ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ, ಆಮೇಲೆ 600 ಒಂದು ಸಂಖ್ಯೆಯಲ್ಲಿ ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಹಿತಿ ಆದಮೇಲೆ ನೋಡಿ ಏನೆಲ್ಲ ಮಾಹಿತಿ ತುಂಬಿದ್ದೇವೆ. ಈಗಾಗಲೇ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ಎನ್ನುವುದನ್ನು ತುಂಬಿದ್ದೇವೆ. ನಮ್ಮ ಶಾಲೆಯ ಹಾಜರಾತಿ ನೋಡಿದಾಗ ನಮಗೆ ಇಲ್ಲಿ ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ಕ್ಯುಮ್ಯುನಿಟಿ ಅಟೆಂಡೆನ್ಸ್ ಎಷ್ಟಿದೆ ಅಂತ ತುಂಬಿದ್ದೇವೆ. ಆಮೇಲೆ ಒಟ್ಟು ಒಂದು ಕ್ಯುಮ್ಯುನಿಟಿ ಅಟೆಂಡೆನ್ಸ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ, ಈ ಒಂದು ಮಾಹಿತಿಗಳನ್ನು ನಾವು ಸ್ಪಷ್ಟವಾಗಿ ತುಂಬಬೇಕಾಗುತ್ತವೆ. ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಎಲ್ಲವೂ ಕರೆಕ್ಟ್ ಆಗಿದ್ದೇ ಆದರೆ ನಾವು ಕೆಳಗಡೆ ಇರುವಂತಹ ಶೇವ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಶೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಡೇಟಾ? ಓಕೆ, ಸರಿಯಾಗಿದ್ದರೆ ಓಕೆ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ತಕ್ಷಣ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಎನ್ನುವಂತಹ ಮಾಹಿತಿ ನಮಗೆ ದೊರಕಿದೆ. ಸೊ ಈ ರೀತಿಯಾಗಿ ನಾವು ಸಕ್ಸಸ್ಫುಲ್ ಆಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ SNF ಮಾಹಿತಿಯನ್ನು ತುಂಬಿದ್ದೇವೆ. ಇದರ ಒಂದು ರಿಪೋರ್ಟನ್ನು ಹೇಗೆ ಪಡಿಬೇಕು ಎನ್ನುವುದನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಅದಕ್ಕಾಗಿ ನಾವು ಮತ್ತೆ ಒನ್ಸ್ ಅಗೇನ್ ನಾವು ಬ್ಯಾಕ್ ಹೋಗಬೇಕು. 3 ಅಡ್ಡಗೆರೆಗಳ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕು. ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ತಾವು ನೋಡ್ತಾ ಇದ್ದಾರೆ ಏರೋ ಮಾರ್ಕ್ ಮೂಲಕ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. SNF ಫಾರ್ ಅಕ್ಟೋಬರ್ ಟು ಡಿಸೆಂಬರ್ 2025 ರಿಪೋರ್ಟ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋದ್ರ ಮೂಲಕ ನಾವು ತುಂಬಿರುವಂತಹ ಮಾಹಿತಿಯ ಒಂದು ಸ್ಪಷ್ಟವಾದ ರಿಪೋರ್ಟನ್ನು ನಾವು ಪಡೆಯಬಹುದು. ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತಾ ಇದೆ. SNF ಇನ್ಫಾರ್ಮೇಷನ್ ಫಾರ್ ಅಕ್ಟೋಬರ್ ಟು ಡಿಸೆಂಬರ್ 2025 ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೇವೆ. ಈ ರೀತಿ ಒಂದು ಸ್ಕ್ರೀನಲ್ಲಿ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಮಂತ್, ಇಲ್ಲಿ ನಾವು ಮಂತನ್ನು ಚೂಸ್ ಮಾಡಬೇಕು. ಸೊ ನಾನೀಗ ಅಕ್ಟೋಬರ್ ಮಂತನ್ನು ಚೂಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಈಗಾಗಲೇ ನಾನು ಅಕ್ಟೋಬರ್ ಮಂತನ್ನು ಚೂಸ್ ಮಾಡಿದ್ದೇನೆ. 10 ಈಸ್ ನಥಿಂಗ್ ಬಟ್ ಅಕ್ಟೋಬರ್. ಈಗ ಸರ್ಚ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಟೇಬಲ್ ಓಪನ್ ಆಗ್ತಾ ಇದೆ. ಅಂದರೆ ಅಕ್ಟೋಬರ್ ತಿಂಗಳ ಮಾಹಿತಿ ಇಲ್ಲಿ ಓಪನ್ ಆಗ್ತಾ ಇದೆ, ರಿಪೋರ್ಟ್ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ನಾವು ಈಗಾಗಲೇ ತುಂಬಿರುವಂಥ ಮಾಹಿತಿ ಇಲ್ಲಿ ಶೋ ಆಗ್ತಾ ಇದೆ. ನೋಡಿ, ಆ್ಯಕ್ಚುಯಲ್ ವರ್ಕಿಂಗ್ ಡೇಸ್ 8, ಕ್ಯುಮ್ಯುನಿಟಿ ಅಟೆಂಡೆನ್ಸ್ 538 ಈಗಾಗಲೇ ಹಾಕಿದ್ದೇವೆ. ಅದರಲ್ಲಿ ಒಟ್ಟಾರೆ ಎಗ್ಸ್ ಕನ್ಸ್ಯೂಮ್ ಮಾಡಿರುವ ಸಂಖ್ಯೆ 338, ಆಮೇಲೆ ಬನಾನಾ ಕನ್ಸ್ಯೂಮ್ ಮಾಡಿರುವಂಥ ಸಂಖ್ಯೆ 200. ಸೊ ಟೋಟಲ್ ಕನ್ಸಂಪ್ಷನ್ 100%. ಇದೇ ರೀತಿಯಾಗಿ ಇವಾಗ ಅಕ್ಟೋಬರ್ ಆಯಿತು. ಈಗ ನವೆಂಬರ್ ತಿಂಗಳ ಒಂದು ಮಾಹಿತಿಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ನಾವು ಒರಿಜಿನಲ್ ಪೊಸಿಷನ್ಗೆ ಬರಬೇಕು. ಇಲ್ಲಿ ನಾವು ಮತ್ತೆ ಮಂತನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಈಗ ನವೆಂಬರ್. ಸೊ ನವೆಂಬರ್ನಿಂದ ಚೂಸ್ ಮಾಡಿದ್ದೇನೆ. ಜಸ್ಟ್ 0 ರಿಮೂವ್ ಮಾಡಿಬಿಟ್ಟು 1 ಆ್ಯಡ್ ಮಾಡಿದ್ದೇನೆ. 11/2025 ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಸೊ ಮಾಡಿದ ತಕ್ಷಣ ಈಗ ಕೆಳಗಡೆ ನೋಡ್ತಾ ಇದ್ದೀವಿ ನಾವು. ಈಗ ಆ ಒಂದು ಟೇಬಲ್ ಓಪನ್ ಆಗ್ತಾ ಇದೆ. ಆ ಒಂದು ಮಂತಿನ ತಾವು ನೋಡ್ತಾ ಇದ್ದೀರಾ. 11/2025 ಈಗಾಗಲೇ ನಾವು ಮಾಹಿತಿ ತುಂಬಿದ್ದೇವೆ. ಟೋಟಲ್ ವರ್ಕಿಂಗ್ ಡೇಸ್ 23, 1740 ಅಟೆಂಡೆನ್ಸು. ಅದರಲ್ಲಿ 1150 ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ. ಆಮೇಲೆ 590 ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ. ಒಟ್ಟಾರೆ ಕನ್ಸಂಪ್ಷನ್ 100%. ಅದೇ ರೀತಿಯಾಗಿ ಇವಾಗ ಡಿಸೆಂಬರ್ ಮಾಹಿತಿಯನ್ನು ಪಡೆಯೋಣ. ಇದು 1 ರಿಮೂವ್ ಮಾಡಿಬಿಡ್ತೇನೆ. ಮತ್ತೀಗ 12 ಎಂದು ನಾನು ಟೈಪ್ ಮಾಡ್ತೇನೆ. ನೋಡಿ, 12/2025 ಇಷ್ಟಾದಮೇಲೆ ನಾವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ಮಾಡ್ತಾ ಇದ್ದೇನೆ. ತಾವು ನೋಡ್ತಾ ಇದ್ದೀರಾ, ಡಿಸೆಂಬರ್ ಮಾಹಿತಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ವರ್ಕಿಂಗ್ ಡೇಸ್ 25, ಕ್ಯುಮ್ಯುನಿಟಿ ಅಟೆಂಡೆನ್ಸ್ 1715, ಮತ್ತು ಎಗ್ಸ್ ಕನ್ಸ್ಯೂಮ್ ಮಾಡಿರೋದು 1115, ಆಮೇಲೆ ಬನಾನಾ ಕನ್ಸ್ಯೂಮ್ ಮಾಡಿರೋದು 600, ಟೋಟಲ್ ಕನ್ಸಂಪ್ಷನ್ 100%. ಸೊ ಈ ರೀತಿಯಾಗಿ ನಾವು SNF ಎಂಟ್ರಿಯನ್ನು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಯಾವ ರೀತಿ ಎಂಟ್ರಿ ಮಾಡಬೇಕು ಮಾಹಿತಿ ಮತ್ತು ರಿಪೋರ್ಟನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕಳೆದ ಒಂದು ಸಲ ನಾನು ವಿಡಿಯೋ ಮಾಡಿದ್ದಾಗ, ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ ಒಂದು ತಿಂಗಳ ವಿಡಿಯೋ ಮಾಡಿದಾಗ ಅನೇಕ ಶಿಕ್ಷಕರು ಪ್ರಶ್ನೆ ಮಾಡಿದರು, ಸರ್ ಈ ಟೋಟಲ್ ಅಟೆಂಡೆನ್ಸ್ ಮಾಡಬೇಕಾದ್ರೆ ಆ ಮಾಹಿತಿಯನ್ನು ಅಟೆಂಡೆನ್ಸ್ನ ಹೇಗೆ ಪಡಿಬೇಕು, ಎಲ್ಲಿಂದ ಪಡಿಬೇಕು ಸರ್ ಅಂತ. ಸೊ ನೋಡಿ, ಟೋಟಲ್ ಅಟೆಂಡೆನ್ಸ್, ಕ್ಯುಮ್ಯುನಿಟಿ ಅಟೆಂಡೆನ್ಸನ್ನು ನಾವು ಪಡಿಬೇಕಾದ್ರೆ ನಾವು ಫಸ್ಟು MDM ಬೆನಿಫಿಷಿಯರಿಯಲ್ಲಿ ಹೋಗ್ಬಿಟ್ಟು ಮಾಹಿತಿಯನ್ನು ಟೋಟಲ್ ಮಾಡಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಲೆಫ್ಟ್ನಲ್ಲಿರ್ತಕ್ಕಂಥ 3 ಅಡ್ಡಗೆರೆಗಳ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೆ. ಮಾಡಿದ ತಕ್ಷಣ ಜಸ್ಟ್ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೇನೆ. ನೋಡಿ, ಕೆಳಗಡೆ MDM ಬೆನಿಫಿಷರಿ ಎನ್ನುವಂಥ ಆಪ್ಷನ್ ಬರುತ್ತೆ. ನಾನು ತೋರಿಸ್ತಾ ಇದ್ದೇನೆ ಇವಾಗ. ತಾವಿಲ್ಲಿ ನೋಡ್ತಾ ಇದ್ದೀರಾ MDM ಬೆನಿಫಿಷರಿ. ಒಂದು ನಿಮಿಷ. ತಾವು ನೋಡ್ತಾ ಇದ್ದರೆ ಏರೋ ಮಾರ್ಕ್ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. MDM ಬೆನಿಫಿಷರಿ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿ ನಾವು ಅಟೆಂಡೆನ್ಸ್ ಮಾಹಿತಿಯನ್ನು ಪಡಿಬೋದು. ನೋಡಿ, MDM ಬೆನಿಫಿಷರಿ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ತಕ್ಷಣ ಇಲ್ಲಿ ನಾವು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮಗೆ ಯಾವ ಡೇಟಿಂದ ಮಾಹಿತಿ ಬೇಕು, ಅಕ್ಟೋಬರ್ನಿಂದ ನಮಗೆ ಮಾಹಿತಿ ಬೇಕಾಗಿದೆ. ಸೊ ಇಲ್ಲಿ ನಾವು ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಬೇಕು. ಈಗ ಬೈ ಡಿಫಾಲ್ಟ್ ಫೆಬ್ರವರಿ ಬರ್ತಾ ಇದೆ, ನಾವು ಹಿಂದೆ ತೊಗೋಬೇಕಾಗುತ್ತೆ. ಸೊ ಅಕ್ಟೋಬರ್ 1ನೇ ತಾರೀಕಿನಿಂದ ಎಲ್ಲಿವರೆಗೆ ಆಯಾ ಮಂತಿನ ಮಾಹಿತಿನೂ ಸಪ್ರೇಟಾಗಿ ನಾವು ಪಡಿಬೇಕು. ಅಕ್ಟೋಬರ್ 1ರಿಂದ ನೋಡಿ ಅಕ್ಟೋಬರ್ 30ರವರೆಗೆ. ನೋಡಿ, ಅಕ್ಟೋಬರ್ 31 ನೋಡಿ ಸೆಲೆಕ್ಟ್ ಮಾಡಿದ್ದಾನೆ. ಕೆಳಗಡೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಅಕ್ಟೋಬರ್ ತಿಂಗಳ ಸಂಪೂರ್ಣ ಹಾಜರಾತಿಯಲ್ಲಿ ಓಪನ್ ಆಗಿದೆ. ನೋಡಿ, ಇಲ್ಲಿ ಬೈ ಡಿಫಾಲ್ಟ್ ಆಗಿ ಎಂಟ್ರೀಸ್ 10 ಶೋ ಆಗುತ್ತೆ. ನಾವು ಹೆಚ್ಚಿಗೆ ಮಾಡ್ಕೊಳ್ಬಹುದು.
ನಾವು 100 ಆಗಿ ಇಡಬೇಕು. ಇದರಿಂದ ಯಾವುದೇ ಮಾಹಿತಿ ಮಿಸ್ ಆಗೋದಿಲ್ಲ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು ವರ್ಕಿಂಗ್ ಡೇಸ್ ಎಷ್ಟು ಮತ್ತು ಆಯಾ ತಾರೀಕಿನಿಂದ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲ ಮಾಹಿತಿ ನಮಗೆ ಸಿಗ್ತಾ ಇದೆ. ಇದು ಅಕ್ಟೋಬರ್ ತಿಂಗಳ ಒಂದು ಮಾಹಿತಿ ನಮಗೆ ಕ್ಯಾಲ್ಕುಲೇಷನ್ ಸಿಕ್ತು. ಇದೇ ರೀತಿಯಾಗಿ ನವೆಂಬರ್, ಡಿಸೆಂಬರ್ ಮಾಹಿತಿಯನ್ನು ಅದೇ ರೀತಿಯಾಗಿ ಈಗಾಗಲೇ ಹೇಳಿದ್ದೀನಿ, ಈ ಒಂದು ಕ್ಯಾಲೆಂಡರ್ನಲ್ಲಿ ನಾವು ಮಂತನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ಪ್ರತಿ ತಿಂಗಳ ಒಂದು ಅಟೆಂಡೆನ್ಸನ್ನು ಪಡೆದುಬಿಟ್ಟು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ದೆ ಆದರೆ ನಮಗೆ ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ಮಾಹಿತಿ ಸಿಗುತ್ತೆ. ಸೊ ಐ ಥಿಂಕ್ ಪ್ರಿಯ ಶಿಕ್ಷಕ ಬಂಧುಗಳೇ, ನಾನು ಮಾಡಿರುವಂತಹ ಒಂದು ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಐ ಹೋಪ್ ಯು ಎಂಜಾಯ್ಡ್ ಮೈ ವಿಡಿಯೋ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹಿಟ್ ಆನ್ ದ ಬೆಲ್ ಐಕನ್ so that you never miss an update. Please, I request everyone, please share my video to everyone so that everyone can get the benefit from mine. Thank you so much.